ವಿಶ್ವವಿಖ್ಯಾತ ಮೈಸೂರು ದಸರಾ 2025ಕ್ಕೆ ದಿನಗಣನೆ ಶುರುವಾಗಿದೆ. 2025ರ ದಸರಾದಲ್ಲಿ ಏರ್ ಶೋ ನಡೆಸುವುದಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ವಿಶ್ವವಿಖ್ಯಾತ ಮೈಸೂರು ದಸರಾ 2025ಕ್ಕೆ ದಿನಗಣನೆ ಶುರುವಾಗಿದೆ. 2025ರ ದಸರಾದಲ್ಲಿ ಏರ್ ಶೋ ನಡೆಸುವುದಕ್ಕೆ ಗ್ರೀನ್ ಸಿಗ್ನಲ್ ಕೂಡ ಸಿಕ್ಕಿದೆ. ಏರ್ ಶೋಗೆ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅಸ್ತು ಹೊಂದಿದ್ದಾರೆ. ರಾಜನಾಥ್ ಸಿಂಗ್ಗೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಪತ್ರ ಬರೆದು ಕೃತಜ್ಞತೆಯನ್ನು ಕೂಡ ಕೋರಿದ್ದಾರೆ. ಕರ್ನಾಟಕ ಸರ್ಕಾರ ಹಾಗೆ ಜನರ ಪರವಾಗಿ ಧನ್ಯವಾದ ಅಂತ ತಿಳಿಸಿದ್ದಾರೆ. ದಸರಾದಲ್ಲಿ ನಿಮ್ಮನ್ನು ಸ್ವಾಗತ ಮಾಡೋದಕ್ಕೆ ಎದುರು ನೋಡ್ತಾ ಇರ್ತೀನಿ ಹೀಗಂತ ರಾಜನಾಥ್ ಸಿಂಗ್ಗೆ ಪತ್ರ ಬರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಏರ್ ಶೋ ಆಗ್ತಾ ಇದೆ ಅಂತ ಹೇಳಿದ್ರೆ ಸುಮಾರು 4 ಬಾರಿ ನಡೆದಿದ್ದಂತಹ ಏರ್ ಶೋ ಕೆಲವೊಂದಷ್ಟು ಅಡಚಣೆಗಳಿಂದ ಅದರಲ್ಲೂ ಕೊರೋನಾ ಟೈಮ್ನಲ್ಲಿ ಸ್ಥಗಿತವಾಗಿತ್ತು. ಹಾಗಾಗಿ ಯಾವಾಗ ಏರ್ ಶೋ ಆಗತ್ತೆ ಅನ್ನೋದನ್ನು ನೋಡ್ತಾ ಇದ್ರು ರಾಜ್ಯದ ಮಂದಿ ಮಾತ್ರ ಅಲ್ಲ, ಇಡೀ ವಿಶ್ವಾದ್ಯಂತ. ಹಾಗಾಗಿ ಪ್ರತಿ ಬಾರಿಯೂ ಜಂಬೂ ಸವಾರಿಯ ಹಿಂದಿನ ದಿನ ಏರ್ ಶೋ ಅನ್ನು ಏರ್ಪಡಿಸಲಾಗುತ್ತೆ, ಪ್ರದರ್ಶನಗಳನ್ನು. ಹಾಗಾಗಿ 2025ರ ದಸರಾದಲ್ಲಿ ಏರ್ ಶೋ ನೋಡೋದಕ್ಕೆ ಸಾರ್ವಜನಿಕರು ಸೇರಿದಂತೆ ವಿಶ್ವದಾದ್ಯಂತ ಎಲ್ಲರೂ ಕೂಡ ತುದಿಗಾಲಿನಲ್ಲಿ ನಿಂತಿದ್ದಾರೆ. ಅಂದರೆ ದಸರಾ ನಡೆಯುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಮತ್ತೊಂದು ಮೆರುಗು ಅಂತ ಹೇಳಿದ್ರೆ ಅದು ಏರ್ ಶೋ. ಹಾಗಾಗಿ ಈ ಬಾರಿ ಗ್ರೀನ್ ಸಿಗ್ನಲ್ ಸಿಕ್ಕಿರೋದು. ಇದಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ಗೆ ಸಿಎಂ ಸಿದ್ದರಾಮಯ್ಯ ಅವರು ಕೃತಜ್ಞತೆ ಕೋರ್ಕೊಂಡು ಮನವಿಯನ್ನು ಅಥವಾ ಪತ್ರವನ್ನು ಬರೆದಿದ್ದಾರೆ.